ಯಾಕೆ ಎಲ್ಲಿ ಹೋಗ್ತೀರಾ? ವೆಲ್ಕಮ್ ಮಾಡಿ ಫಸ್ಟು ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಮಾತಾಡು ಚಿನ್ನು. ಕೃತುಗೆ ಮೀಸೆ ಬಂದವೆ ಫ್ರೆಂಡ್ಸ್. ಎಣ್ಣೆ ಹಾಕಿ ಜುಟ್ಟು ಹಾಕಿದ್ವಲ್ಲ, ಮಲ್ಕೊಂಡು ನೋಡಿ ಹೆಂಗೆ ಕುಂಜಾಡೋಗ್ಬಿಟ್ಟೈತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ನಾನು 7:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎದ್ದೋ ಕೃತುಗೆ ಹಾಲು, ನನಗೆ ನಿಂಬೆ ಹಣ್ಣಿನ ವಾಟರ್, ಬಿಸಿನೀರಿಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಅಮ್ಮ ಅವರಿಗೆ ಟೀ ಇಡ್ತಾ ಇದ್ದೀನಿ. ದೊಡ್ಡಮ್ಮ ಇನ್ನೂ ಎದ್ದಿಲ್ಲ. ನೆನ್ನೆದು ಚಿಕನ್ ಸಾಂಬಾರು ಬೇಕಿಟ್ಟಿತ್ತು, ಅದನ್ನು ಆಫ್ ಮಾಡಿದ್ದೀನಿ. ಹಾಗೆ ಕೈಮನು ಕೂಡ ಬೇಯಿಸ್ಬೇಕು, ಅರ್ಧ ಬೇಯಿಸಿತ್ತು, ಅಷ್ಟರಲ್ಲಿ ಟೀ ಇಟ್ಟೆ ನಾನು. ಅದನ್ನ ಎತ್ತಿ ಬೇಯಿಸ್ಬೇಕು. ಮತ್ತು ಹಾಗೆ ಚಿಕನ್ ಗ್ರೇವಿ ಕೂಡ ಇದೆ. ಕೃತುಗೆ ಏನು ಬೇಕಮ್ಮ ನಿಂಗೆ? ಏನು ತಿಂಡಿ ಬೇಕು ಕಾನ್ವೆಂಟ್ಗೆ? ಮುದ್ದು ಚಿಚ್ಚಿ ತೊಗೊಂಡೋಯ್ತೀಯಾ? ಮತ್ತೆ ಇನ್ನೇನು? ಸಪ್ಪೆ ಉಪ್ಪಿಟ್ಟು. ಹಾಂ, ಪುಳಿರೆ ಕುಡಿದ್ಬಿಟ್ಟು ಪುಳಿರೆ ಪ್ಯಾಕೆಟ್ ತರಗೂ ಬೇಗ ಟೈಮ್ ಆಯ್ತದೆ. ಅವಳು ಪುಳಿಯೋಗರೆ ಬೇಕಂತೆ, ಅವಳು ಪುಳಿಯೋಗರೆ ಮಾಡಿಕೊಡ್ಬೇಕು. ಇನ್ನು ಸ್ವಲ್ಪ ಇದೆ, ಕುಡಿಯೋಕ್ಕಾಗ್ತಾ ಇಲ್ಲ. ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಟೀ ಬಿಟ್ಬಿಟ್ಟಿದ್ದೀನಿ ನೋಡಿ, ಇವತ್ತು ಟೀ ಕುಡ್ದಿಲ್ಲ ನಾನು. ಇನ್ನು ಟೀ ಇಲ್ಲೇ ಇದೆ, ಅವ್ರಿಗೆ ಮಾತ್ರ, ನನಗಿಲ್ಲ. ಫ್ರೆಂಡ್ಸ್, ಕೃತು ಇವಾಗ ನೈಟ್ ಹೊತ್ತು ಆಟ ಆಡೋ ಸಲುವಾಗಿ ಹೋಮ್ ವರ್ಕೇ ಮಾಡಲ್ಲ. ಬೆಳಗ್ಗೆ ಈಗ ಇನ್ನೂ ಟೈಮ್ ಆಗಿರಲಿಲ್ಲ, ಹೋಮ್ ವರ್ಕ್ ಮಾಡ್ತೀನಿ ಅಂತ ಕೂತಿದ್ದಾಳೆ. ನಾನು ಅವಳಿಗೆ ಪುಳಿಯೋಗರೆ ಕಲಿಸಿದ್ದೆ, ಬಾಕ್ಸ್ ಕೂಡ ಪುಳಿಯೋಗರೆ ಹಾಕಿದೆ. ಸ್ನ್ಯಾಕ್ಸ್ಗೆ ಕೇಕ್ ಇತ್ತು ಅಂತೇಳಿ ಕೇಕ್ ಹಾಕಿದೆ, ಬಿಕಾಸ್ ಹಣ್ಣುಗಳು ತಂದಿಲ್ಲ, ಹಂಗಾಗಿ ಏನಪ್ಪ ನೋಡಿ ಹೆಂಗಿದೆ ಅಂತೇಳಿ. ನಮ್ಮಮ್ಮ ಬೇರೆ ಬೈತಾ ಇತ್ತು ನನಗೆ, ಕೂದಲನ್ನ ಹಿಂದೆ ಕಟ್ಕೊಳ್ಳಲ್ಲ, ಹುಚ್ಚಿ ಥರ ಕಾಣ್ತೀಯ ಅಂತ. ಬಟ್ ಏನು ಅಂತ ಗೊತ್ತಿಲ್ಲ, ಕೆಲಸಗಳಿರುತ್ತಲ್ಲ ಆ ಕಡೆ ಜ್ಞಾನ ಆಗ್ಬಿಟ್ಟು ಹಿಂಗಾಗುತ್ತೆ. ಎದ್ದ ತಕ್ಷಣ ತಲೆ ಹಿಂದಕ್ಕೆ ನಿಂತ್ಕೊಂಡು ರಬ್ಬರ್ ಹಾಕೊಳ್ಳೋ ಜೀವನದಲ್ಲಿ ನೋಡಿ ನಮ್ಮಮ್ಮ ಹಿಂಗಂತದೆ ಅಂತ ಕೇಳಿಸ್ಕೊಂಡ್ರಲ್ವ. ಇನ್ನೂ ಏನೇನೋ ಬೈತದೆ ಗೈಸ್, ಆದರೆ ನಾನು ವೀಡಿಯೋದಲ್ಲೆಲ್ಲ ತೋರಿಸಲ್ಲ. ಹಳ್ಳಿ ಜನ ಒಳ್ಳೆ ಜನ ಅಂತ, ಕೆಲವೊಂದು ಬೇಡ ಅಂತ ಹೇಳಿ. ಹಾಗೆ ಕೃತುಗೆ ನೋಡಿ ಮಮ್ಮ ಎಣ್ಣೆ ಹಾಕ್ಬಿಟ್ಟು ತಿಕ್ಕ ಫಸ್ಟ್ ರ್ಯಾಂಕ್ ರಾಜು ಥರ ಕಾಣ್ತಾವಳೆ. ನಾನು ಅವಳು ಪುಳಿಯೋಗರೆಗೆ ತಿನ್ನಿಸ್ತಾ ಇದ್ದೀನಿ. ಹಾಗೆ ಯಾವ್ಯಾವ ಬಣ್ಣ ಬೇಕೋ ಅವಳೇ ತೊಗೊಂಡು ಹಚ್ತಾ ಇದ್ಲು. ಅದಕ್ಕೆ ನಾನು ಕೊಡ್ತೀನಿ ಯಾವುದು ಅಂತ ಹೇಳ್ತೀನಿ, ಯಾವ ಕಲರು ಅಂತ, ಹಚ್ಚಿವೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಬರೀಬೇಕು ಅನ್ನೋದು ಅವಳಿಗೆ ಐತಲ್ಲ. ನೈಟ್ ಬರ್ಕೊಳ್ದವ್ರು ಬೆಳಗ್ಗೆ ಸಲ ಪರದಾಡ್ತಿರ್ತಾಳೆ, ಅಮ್ಮ ಹೋಮ್ವರ್ಕ್ ಮಾಡಿಲ್ಲ, ಮಾಡ್ಕೋಬೇಕು ಅಮ್ಮ ಅಂತ ಹೇಳಿ. ಅಂದರೆ ನಾವ್ಯಾರಾದರೂ ಬರ್ಕೊಡ್ತೀವಿ ಅಂತ ಹೇಳಿ ಇದು ಮಾಡ್ತಿರ್ತಾಳೆ. ಈಗ ಒಂದು ಸ್ವಲ್ಪ ಕೃತು ಆಟಾಡೋ ಸಲುವಾಗಿ ಹೋಮ್ವರ್ಕ್ ಮೇಲೆ ಒಂದು ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾಳೆ. ನೈಟ್ ಹೊತ್ತೇ ಮಾಡ್ಕೊಳ್ಳೋಳು, ಮುಂಚೆ ಎಲ್ಲ. ನಾನು ಪುಳಿಯೋಗರೆ ಕಲಿಸ್ಕೊಬರೋ ಗ್ಯಾಪಲ್ಲಿ ನೋಡಿ ಏನೇನೆಲ್ಲ ಮಾಡಿದ್ದಾಳೆ ಅಂತ. ನಮ್ಮ ಕೃತು ಅದು ಆಫ್ ಮಾಡಿದೋಡಮ್ಮ, ಸೌಂಡ್ ಕಡಿಮೆ ಮಾಡಿದೋಡಮ್ಮ. ಇದು ಬರ್ತದೆ, ಕಾಪಿ ರೈಟ್ ಬರ್ತದೆ, ಆಫ್ ಮಾಡಬೇಕು, ಸೌಂಡ್ ಕಡಿಮೆ ಮಾಡಿ. ಫ್ರೆಂಡ್ಸ್, ನಮ್ಮ ಕೃತು ಗೊಂಬೆಗೆ ನೀಟಾಗಿ ಹಚ್ಚನ ಚಿನೆ. ನಿಮ್ಮ ಮೇಡಮ್ ಹೆದ್ರೋಯ್ತಾರೆ. ಸರಿ ಬಿಡು ಬಂಗಾರ, ಸರಿ ಆಯ್ತು. ಕಣ್ಣು ಗುಳ್ಳೆನು ಬಾಯಿನೂ ಒಂಚೂರು ಬಿಟ್ಟವಳೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೃತು ಬಣ್ಣ ಹಚ್ಚಿರೋದ. ಬನಾನಕ್ಕೆ ಚೆನ್ನಾಗಿ ಹಚ್ಚವಳೆ. ಬನಾನಕ್ಕೂ ಅವಳೆ ಹಚ್ಚಿರೋದು. ನಾನು ಪುಳಿಯೋಗರೆ ಮಾಡಿ ಕಲಿಸ್ತಿದ್ನಲ್ಲ, ಆಗ ಆ್ಯಪಲ್ಗೂ ಕೂಡ ಅವಳೆ ಹಚ್ಚಿರೋದು. ಓಕೆ, ಬಟ್ ಗೊಂಬೆ ಸ್ಟ್ರೈಟ್ ಲೈನ್ ರೆಡ್ ಕಲರ್ ಅಂಡ್ ಕಲರ್ ಒಂಚೂರು ಹಚ್ಚು. ಗೊಂಬೆ ಥರ ಕಾಣಕ್ಕೆ ಇಲ್ಲ, ಅದು ಹಚ್ಬೇಡ. ಚಿರು ತಾಳೋದು ಹಚ್ಚಕ್ಕೆ ಹೇಳ್ಕೊಡ್ತೀನಿ, ಹಿಡ್ಕೊ. ಅನ್ನ ತಿನ್ನು, ತಿನ್ನಿ ಹೇಳ್ತೀನಿ ಯಾವ ಕಲರು ಅಂತ. ಫಸ್ಟು ಮಾಡಿರ್ಲಿಲ್ವಲ್ಲ, ಡ್ರಾಯಿಂಗಿಗೆ ಇದು ಮಾಡಿದ್ಲು, ಬಣ್ಣ ಹಚ್ಚಿದ್ಲು. ಈಗ 1 2 3 ಬರ್ಕೋತಾ ಇದ್ದಾಳೆ, 63 ಬರೀತಾ ಇದ್ದಾಳೆ. ತಪ್ಪಾಯ್ತಮ್ಮ. ಹಾಂ, ಹಂಗೆ ಗುಡ್ ಬೇಬಿ. ಬೇಗ ಬೇಗ ಪಟ್ ಪಟ ಅಂತ ಬರೆದ್ಬಿಡು. ಗುಡ್ ಗುಡ್. ಬರಿ ಬರಿ ಬಾ, ಬೇಗ ಬರ್ಕೊಮ್ಮ. ನಡಿ ಬೇಗ. ಸಜ್ಜಿಗೆ ಜಯಜ್ಜಿಗೆ ಹೇಳ್ದ ಹೇಳು. ನಡಿಯಮ್ಮ, ನಾಳೆ ಹಾಕರ ನಡೀತೀನಿ. ಅಮ್ಮ ಅವಳೆ ಬಿಚ್ಚ ಹಾಕಿರೋದು ಕಣಮ್ಮ, ನಾನಲ್ಲ. ನಡಿ ಬಸ್. ಫ್ರೆಂಡ್ಸ್, ಕೃತುನ ಕಳಿಸಿ ನಾವು ಹೊತ್ತು ಕಾಲಾಗಿತ್ತು, ರೆಡಿಯಾಗಿ ನಮ್ಮೂರು ಮುಂದೂರು ಬಸ್ ಸ್ಟಾಪ್ ಬಂದು. ಈ ಟೈಮಿಗೆ ಬಸ್ ಇಲ್ಲ, ಏನು ಬರುತ್ತೆ ನೋಡ್ಬೇಕು. ನಾವು ಒಳ್ಳೆ ಬಸ್ ಹೋಗಿರೋದ್ರಿಂದ ನಾವೇನು ಮಾಡಿದ್ವು, ಕೊಡೋದು ಬಸ್ ಇತ್ತು. ಅಮ್ಮನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ಒಂದು 10 ಇಷ್ಟೊಂದು ದೂರ ಅನ್ನಿಸ್ಬೋದು. ನೀವು ನೋಡ್ತಾ ಇರ್ಬೋದು ನೇಚರ್ ಹೇಗೆ ಕಾಣ್ತಾ ಇದೆ ಅಂತೇಳಿ. ಇವಾಗ ಭತ್ತ ಬೆಳೆಯೋ ಟೈಮ್ ಆಗಿರೋದ್ರಿಂದ
ಎಲ್ಲಿ ನೋಡಿದ್ರು ಹೆಸರು ನನಗಂತೂ ಸಖತ್ ಇಷ್ಟ ಆಗುತ್ತೆ. ಅಂಥ ಪ್ಲೇಸಲ್ಲಿ ಲಂಗದವಣಿ ಹಾಕೊಂಡು ವೀಡಿಯೋ ಮಾಡಬೇಕಂತ ಆಸೆ ಆಗುತ್ತೆ. ಅಲ್ಲೊಂದು ಬೆಟ್ಟ ಇತ್ತು ಅಂತ ಹೇಳಿ ಕ್ಯಾಪ್ಚರ್ ಹಾಸನಲ್ಲಿದ್ದೀವಿ. ಆಲ್ಮೋಸ್ಟ್ 1 ಗಂಟೆ ನಾವು ಮನೆ ಬಿಟ್ಟಾಗ 10 ಗಂಟೆ, ಈಗ 1 ಗಂಟೆಗೆ ರೀಚ್ ಆಗಿದ್ದೀವಿ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ಸುಮಕ್ಕ ಇದ್ದಾರಲ್ಲ, ಅವರಪ್ಪ ಅಂದರೆ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಅಣ್ಣಂಗೂ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಟ್ ಅಲ್ಲೆಲ್ಲ ನಾನು ವೀಡಿಯೋ ಮಾಡಲ್ಲ ಗೈಸ್, ಅದೆಲ್ಲ ಸರಿ ಬರಲ್ಲ. ಚೆನ್ನಾಗಿದ್ದಾರೆ, ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಾಸ್ಪಿಟ್ಲು ಗೊತ್ತಿಲ್ಲ, ನಾನು ಯಾವಾಗಲೂ ಹೋಗಿದ್ದೆ. ವರ್ಷಕ್ಕೆ ಕಾಲ್ ಮಾಡಿದ್ದೆ, ಆಟೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಅಂತೆ, ಕೇಳ್ಕೊಂಡು ನಡ್ಕೊಂಡು ಹೋಗ್ಬೋದು. ಬಟ್ ನಮ್ಮ ದೊಡ್ಡಮ್ಮ 50 ರೂಪಾಯಿ ಅಂತೆ, ಹಾಸ್ಪಿಟ್ಲ್ ಹತ್ರ ಆಟೋ ಮಾಡ್ಕೊಂಡೇ ಹೋಗೋಣ, ಆ ಕಡೆಯಿಂದ ನಡ್ಕೊಬರೋದ ಅಂತೈತೆ. ಅದಕ್ಕೆ ಆಟೋ ಕೇಳ್ತೀವಿ. ಆಟೋದವ್ರು ಎಷ್ಟು ಹೇಳ್ತಾರೆ ನೋಡಿಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಹೊಸ ಆಸ್ಪತ್ರೆ ಹತ್ರ ಮಕ್ಕಳ ಆಸ್ಪತ್ರೆ ಐತಲ್ಲ ಅಲ್ಲಿ. ಅಲ್ಲ 50 ಅಂತ ಹೇಳಿರೋದು ಈಗ. ಅದಾದ್ರೆ 50 ಹೊಸ ಆಸ್ಪತ್ರೆ ನೀವು ಹೇಳಿದ ಇನ್ಯಾವ ಹಾಸ್ಪಿಟ್ಲಿಗೆ? ನಮ್ಗೆ ಮಕ್ಕಳ ಆಸ್ಪತ್ರೆ ಇದಾವಲ್ಲ ಬಿಡ್ಬೇಕಾಗಿರೋದು. ಅದ್ರ ಪಕ್ಕ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತಲ್ಲ, ಮಾಮೂಲಿದು ಜನರಲ್ ಹಾಸ್ಪಿಟ್ಲು ಅಲ್ಲಿ. ಏನು ಗೊತ್ತಾ, DC ಆಫೀಸ್ ಹತ್ರ ಲಾಯರ್ಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಅದಕ್ಕೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳಿ. ಇವ್ರಿಗೆ ಇಬ್ರು ಕೊಡ ದೊಡ್ಡಮ್ಮ. ಕಾಂಪಿಟೇಷನ್ ದುಡ್ಡು ಕೊಡಕ್ಕೆ ಅಲ್ಲಿ. ನಾನಂತೂ ಹಾಸ್ಪಿಟ್ಲು ನೋಡೇ ಇರಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಫುಲ್ಲು ದೊಡ್ಡ ಹಾಸ್ಪಿಟ್ಲು ಗೈಸ್, ತುಂಬ ದೊಡ್ಡದು ಅಂದರೆ ದೊಡ್ಡದು ಹಾಸ್ಪಿಟ್ಲು. ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ನೋಡೋಣ ಹೇಗಿದೆ ಅಂತ. 3ನೇ ಫ್ಲೋರ್ ಅಂತೆ. ನಾವು ಕೂಡ ಕೇಳ್ಕೊಂಡು ಹೋದ ಅಕ್ಕ ಅಲ್ಲಿ 3ನೇ ಫ್ಲೋರ್ ಹತ್ರ ಬನ್ನಿ, ನಾನು ಬಂದಿರ್ತೀನಿ ಅಂತ. ಹಾಗಾಗಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮಂಗೂ ಕೂಡ ಕೋಲ್ಡ್ ಆಗ್ತೈತೆ ಅಂತಿದ್ದು. ಇವರು ಸುಮಕ್ಕ ಅವ್ರ ಅಕ್ಕ ರೇಖಕ್ಕ ಅಂತ ಹೇಳಿ, ಅವರೇ ನಮ್ಮ ಮಾವ ಹುಷಾರಿಲ್ದೇ ಹೋದರು. ಇವರು ನಮ್ಮ ಅತ್ತೆ, ಸೋದ್ರ ಮಾವ, ಸೋದ್ರತ್ತೆ. ನಾವು ಹಾಸ್ಪಿಟ್ಲಿಗೆ ಹೋದಾಗಲೇ 1 ಗಂಟೆ 2 ಗಂಟೆಗೆ ಲಾಸ್ಟ್ ಅಂತೆ ವಿಸಿಟಿಂಗು. ಕ್ಲೋಸ್ ಮಾಡಿದ್ರೆ 5 ಗಂಟೆಗೆ ಅಂತೆ ಓಪನು. ನಾವು 1 ಮುಕ್ಕಾಲು ಗಂಟೆ ಕೂತಿದ್ದು ಮಾವನ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಹೊರಟು. ಅಕ್ಕನೂ ಕೂಡ ರೇಖಕ್ಕನೂ ಕೂಡ ಅವ್ರವ್ರಿಗೆ ಗೊಬ್ಳಿಗೆ ಹೋಗ್ತಾಯಿದ್ರು. ಅಲ್ಲಿಂದ ಕಾಫಿ ಕೊಡಿಸಿದ್ರು. ನಾನು ಕಾಫಿ ಕುಡಿಯೋದು ಬೇಡ ಅಂದ್ಕೊಂಡೆ, ಬಟ್ ತಲೆನೋವಲ್ವ, ಹಾಗಾಗಿ ಕಾಫಿ ಕುಡಿದೆ. ಹಾಗೆ ನಮ್ಮ ಅತ್ತೆನೂ ಕೂಡ ಬಂದು ನಮ್ಮ ಜೊತೆ ಕಾಫಿ ಕುಡಿದು ಅವರು ಒಳಗಡೆ ಹೋದರು. ನಮ್ಮ ಮಾವ ಒಬ್ಬರೇ ಇದ್ರಲ್ಲ ಆ ರೂಮಲ್ಲಿ, ಹಾಗಾಗಿ ವಾರ್ಡ್ಗೆ ಹೋದರು ಅತ್ತೆ. ರೇಖಕ್ಕ ನಾವು ಬಸ್ ಸ್ಟಾಪ್ ಜೊತೆಲೇ ಹೋಗ್ತಾ ಇದ್ವಿ. ಇದು ಏನು ಗೊತ್ತಾ, ಅಡಿಕೆ ಮರ, ಬಟ್ ಡಿಫ್ರೆಂಟ್ ಆಗಿದೆ. ನಮ್ಮ ಹಳ್ಳಿ ಕಡೆ ಇರೋ ಅಡಿಕೆ ಮರ ಬೇರೆ ಥರ ಇರುತ್ತೆ, ಎಲೆಗಳು ಗರಿಗಳೆಲ್ಲ. ಅದಕ್ಕೋಸ್ಕರ ನಾನು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ನೋಡಿದ್ದು, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಹಸಿ ಅಡಿಕೆನೂ ಇದೆ, ಹಾಗೆ ಮರದಲ್ಲೂ ಕೂಡ ಹಣ್ಣಾಗಿ ರೆಡ್ಡಿಶ್ ಥರ ಇದೆ. ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಗೈಸ್. ತುಂಬ ದೂರ ಬಸ್ ಸ್ಟಾಪು. ಆ ಕಡೆಯಿಂದ ಆಟೋದಲ್ಲಿ ಬಂದಿದ್ದು, ಈ ಕಡೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ. ಬೇಗ ಬನ್ನಿ ಟ್ರೈನ್ ಎಲ್ಲೋ ಸೌಂಡ್ ಮಾಡ್ತಾ. ಹಾಸನ ಬಸ್ ಸ್ಟಾಪ್ ನೋಡಿ ಫ್ರೆಂಡ್ಸ್. ನಾನು ಸಂತು ಅವರು ಧರ್ಮಸ್ಥಳಕ್ಕೆ ಹೋದಾಗ ಒಂದ್ಸಲ ಬಂದಿದ್ದೆ. ಹಾಸನಕ್ಕೆ ಬಂದು ಹಾಸನದಿಂದ ಧರ್ಮಸ್ಥಳ ಬಸ್ ಹತ್ತಿದ್ದು. ಯಾಕಂದರೆ ಡೈರೆಕ್ಟ್ ಧರ್ಮಸ್ಥಳ ಸಿಗಲಿಲ್ಲ ಅಂತ ರಾಮನಾಥಪುರದಿಂದ ಅಂತನೋ ಹೇಳಿ ಅವಾಗ ಬಂದಿದ್ದೆ ಅಷ್ಟೇ. ಇವಾಗೇನೆ ಬರ್ತಾ ಇರೋದು. ನಾವೆಲ್ಲ ಈ ಕಡೆ ಬರಲ್ಲ. ನಾನು ಜಾಸ್ತಿ ಓಡಾಡೋದೇ ಇಲ್ಲ ಗೈಸ್, ಮನೆಯಲ್ಲೇ ಬಿದ್ದಿರ್ತೀನಿ, ನಾನು ಎಲ್ಲೂ ಹೋಗೋದೇ ಇಲ್ಲ. ನೀವು ನೋಡಿದ್ರೆ ಗೊತ್ತಿರುತ್ತೆ. ಹೋಗಿದ್ರೆ ಸಾಲಿಗ್ರಾಮ ಅಷ್ಟು ಬಿಟ್ಟರೆ, ಅದು ಬಿಟ್ಟರೆ ಫ್ಯಾಮಿಲಿ ಫಂಕ್ಷನ್ಗಳು ಅಂತೂ ಹೋಗೋದು ಕಡಿಮೆ. ಹಾಗೆ ಈ ಥರ ಔಟ್ಸೈಡ್ ಬರೋದು ಕಡಿಮೆ. ಈಗಲೂ ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಅಮ್ಮ ದೊಡ್ಡಮ್ಮಂಗೆ ಹೋಗೋಕ್ಕೆ ಗೊತ್ತಾಗಲ್ಲ. ಹಾಗೆ ಮಾವನ ಬಂದು ಅಲ್ಲಿಂದ ಹಾಸನಿಂದ ರಾಮನಾಥಪುರ ಅಂತೀನಿ, ಇವಾಗ ಹೊಳೆನರಸೀಪುರದ ಕಡೆ ಬಂದು ಹೊಳೆನರಸೀಪುರಕ್ಕೆ ಬಂದು ಬಸ್ಸಿನ ಇರಲಿಲ್ಲ. 4 ಗಂಟೆಗೆ ಬಂದು ಹೊಳೆನರಸೀಪುರಕ್ಕೆ. ಅಲ್ಲಿ ಗೋಬಿ ತಿನ್ನಬೇಕು ದೊಡ್ಡಮ್ಮ ಇದ್ದರೆ ನೋಡು ಅಂತು. ಹಾಗಾಗಿ ಗೋಬಿ ತಿನ್ನೋಣ ಅಂತ ಹೇಳಿ ಅಮ್ಮ, ನಾನು, ದೊಡ್ಡಮ್ಮ 3 ಜನ ಗೋಬಿ ತಿನ್ಕೊಂಡು ನಾವು 4 ಗಂಟೆಗೆ ಹೊಳೆನರಸೀಪುರ ಬಂದರು. ಹತ್ತತ್ರ 5 ಗಂಟೆಗೆ ಬಸ್ಸು ಬಂದು ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಸರಿ ಅಂತ ಹೇಳಿ ಫುಲ್ಲು ರಶ್ ಇತ್ತು ಅಂತ ಹೇಳಿದ್ರೆ, ಎಷ್ಟು ರಶ್ ಇತ್ತು ಅಂದರೆ ನೀವೇ ಮುಂದೆ ಹೇಳ್ಬೋದು. ನಮಗೆ ಫಸ್ಟ್ ನಾವು ತಿಂದು ಆಮೇಲಿಂದ ಲೇಟಾಗಿ ಅಮ್ಮ ಕೊಟ್ಟರು ಗೋಬಿನ. ಹೊಳೆನರಸೀಪುರದಲ್ಲಿ ಸಾಲಿಗ್ರಾಮ ಪಿರಿಯಾಪಟ್ಟಣ ಬಸ್ ಎಷ್ಟು ರಶ್ ಆಗೈತೆ ಅಂತ. ಸೀಟ್ ಇರೋದು ಕಾಣೆ, ಏನು ಮಾಡೋದೋ ಗೊತ್ತಿಲ್ಲ. ನಾವು ದೇವಿ ತಂದ್ರಲ್ಲಿ ಅದೇ ಜಾತ್ರೆಗಳು ನೋಡಿ, ದೇವಿ ತಂದ್ರಲ್ಲಿ ಇಳ್ಕೊಂಡು ಮುಂಡೂರ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದರೆ ಸಾಲಿಗ್ರಾಮದಿಂದ ಈ ಟೈಮಿಂಗ್ಸು ಬಸ್ ಇಲ್ಲ. ಕರೆಕ್ಟಾಗಿ 5:55 ಬರ್ತಾಯಿದ್ದೀನಿ. ನಮ್ಮ ಮನೆಗೆ ಹೆದರ್ಕೋತಾರೆ ಗೈಸ್ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ.
ಭಯ ಸ್ವಲ್ಪ ಈ ರೋಡಲ್ಲಿ. ಅದರಲ್ಲೂ 5:55 ಆಗಿದೆ. ಸೂರ್ಯ ನೋಡಿ ಅಲ್ಲಿ ಮುಳುಗ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಬೇರೆ ರೇಗಾಡ್ತೈತೆ, ಸಾಲಿಗ್ರಾಮಕ್ಕೆ ಹೋಗ್ಬೋದಾಗಿತ್ತು, ಆಟೋ ಇತ್ತು ಅಂತ. ನಾನು ನಮ್ಮ ಅಮ್ಮಗೆ ಕೇಳಿದೆ. ನಮ್ಮಮ್ಮ ಸರಿ ಇಲ್ಲೇ ಇಟ್ಕೊಂಡು ಹೋಗೋಣ ಅಂತ. ನಂದೇನೂ ತಪ್ಪಿಲ್ಲ. ಆ ಹುಡುಗಿ ಅಲ್ಲಿ ದೊಡ್ಡಮ್ಮ ಕಾಣತ್ಲೇ ಇಲ್ಲ. ದೊಡ್ಡಮ್ಮ ಜಿಂಕೆ ಮರಿ ಓಡೋಗ್ಬಿಟ್ಟದಲ್ಲ ದೊಡ್ಡಮ್ಮ. ನೋಡು ಹೆಂಗೆ ನಡೀತದೆ ನೋಡಿ. ಇದು ಸಣ್ಣ ಕೆರೆ ಫ್ರೆಂಡ್ಸ್. ನಾವು ಇದೇ ರೋಡಲ್ಲಿ 9th 10th ಹೈಸ್ಕೂಲ್ಗೆ ಮುಂಡೂರಿಂದ ತಂದರೆ ಬರ್ಬೇಕಾದ್ರೆ ನಡ್ಕೊಂಡು ಹೋಯ್ತಿದ್ದು ರೋಡು. ಹಾಗೆಲ್ಲ ದಯ್ಯ ನಡೆಯವು. ಅಷ್ಟು ದೊಡ್ಡ ಬ್ಯಾಗ್ಗಳೆಲ್ಲನೂ ನೆತಕೊಂಡು ಹೋಗುತ್ತಾ. ನವಿಲುಗಳು 1 2 3, 2 ದೊಡ್ಡ ನವಿಲು, 1 ಸಣ್ಣ ನವಿಲು. ನಮ್ಮನ್ನು ನೋಡ್ಬಿಟ್ಟು ಆ ಕಡೆಗೆ ಹೋಯ್ತಾವೆ, ಹೆದರ್ಕೊಂಡು ಹಿಡ್ಕೊಬಿಡ್ತಾರೆ ಅಂತ. ಹಂಗೆ ಹೋಯ್ತಾವೆ. ಅದು ದೊಡ್ಡ ನವಿಲು ಅದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ರೆಡ್ಡಿಶ್ ಆಗೈತೆ ಅಂದರೆ ಅಲ್ಲಿ ಮೋಡ ಸಖತ್ ಕಾಣ್ತೈತೆ. ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ. ಎಲ್ಲ ನೋಡ್ಕೊಂಡು ಹೋಯ್ತಾರೆ ಫ್ರೆಂಡ್ಸ್. ಐ ಡೋಂಟ್ ಕೇರ್, ಯಾರಿಗೂ ಕೇರ್ ಮಾಡಲ್ಲ. ಹಾಯ್, ಎಲ್ಲಿಗೋಯ್ತಾ ಇದ್ದೀರಾ? ಏನಮ್ಮ ನಮ್ಮ ಮನೆ ತಕ್ಕೆ ಬರಲ್ಲ ನೀನು ಇವಾಗ? ಕೃತು ಏನು ತಿಂದೆ ಕೃತು? ಅಲ್ಲಿ ರೋಡಲ್ಲಿ ತಿನ್ಬಿಡ, ಮನೇಲಿ ತಿನ್ನಿವೆ ನೋಡಿ. ಹಾಂ ಎಷ್ಟು ಲೋಟ? ಎಷ್ಟು ಲೋಟ ಲೆಕ್ಕಾಕು? ಎಷ್ಟು ಲೋಟ ಲೆಕ್ಕಾಕು? 3. ಇಲ್ಲಿ ಎಷ್ಟು ಜನ ಇದ್ದೀವಿ? ಜಾನ್ಕಿ, ಸುಷ್ಮಾ, ಜಯ್ಯ. ತಾತಂಗೆ ತಾತ ಸೇರಿ ಎಷ್ಟು? ಕರೆಕ್ಟಾಗಿ ಲೆಕ್ಕಾಕು. ಎಷ್ಟದು? 5 6 7 8 9. 4 ಅಲ್ವಾ ಚಿನಿ? ಲೆಕ್ಕಾಕು. 4. ಹೋಗು, ತಾತನ ಹೇಳಿಸ್ಕೊಂಡು ಕರ್ಕೊಂಡೋಗಿ ಬೇಗ. ನೀನೇ ಟೀ ಇಡ್ತೀಯ ಮುದ್ದೆ? ನೀ ಟೀ ಇಡೋಕಾಯ್ತದ ಮಗಳು. ನಿನ್ನಸಿ ದೊಡ್ಡೊಳಬೇಕು, ದೊಡ್ಡ ಪಪ್ಪು ಅಂದ್ರೆ. ಅಮ್ಮನ ಕೈ ಕಾಲು ತೊಳ್ಕೊಬೇಕು ಕಣಮ್ಮ. ಕೈ ಕಾಲು ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡು. ಆಸ್ಪತ್ರೆ ಒಳಗೆಲ್ಲ ಕೈ ತೊಳ್ಕೊಂಡು ಹೋಗು ಅಂತೀವಿ. ಹೋಮ್ವರ್ಕ್ ಮಾಡ್ಕೊ ಮಗಳು. ಬಾ ಮಗಳು, ಇಲ್ಲಿ ಆಟ ಆಡಿತಿತ್ತಾನೆ ಇಷ್ಟೊತ್ತು ಗಂಟ. ಬರವಾ, ನಮಗೆ ಟೀ ಕೊಟ್ರೆ ಅಷ್ಟೇ ನಾವು ಚಿಂಟು ಟಿವಿ ಹಾಕೊಡೋದಿಲ್ಲ ಅಂದರೆ ಹಾಕೊಡಲ್ಲ. ಟೀ ಇಡೋ ನಮ್ಮಮ್ಮ ಎಷ್ಟೇ ಫೋರ್ಸ್ ಮಾಡೋರು ಇಡಲಿಲ್ಲ. ಅದಕ್ಕೆ ನಾನೇ ಕೈಕಾಲು ಮುಖ ತೊಳ್ಕೊಂಡು, ಹಾಸ್ಪಿಟ್ಲಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ನಾನೇ ಟೀ ಇಡ್ತಾಯಿದ್ದೀನಿ. ಹೋಟ್ಲಲ್ಲಿ 1 ಲೋಟ ಕಾಫಿ ಕುಡಿದ್ಬಿಟ್ಟೆ ಗೈಸ್. ಅಷ್ಟರಲ್ಲಿ ತಲೆ ನೋವ್ತಿತ್ತು. ನಿಮ್ಗೆ ಗೊತ್ತು ಹಾಸ್ಪಿಟ್ಲಿಗೆ ಹೋದರೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ. ನಂಗೆ ಹಾಸ್ಪಿಟ್ಲಿಗೆ ಹೋದರೆ ಅದೇ ನೆನಪಾಗತ್ತೆ. ಹತ್ರ ತಲೆನೋವು ಬಂದ್ಬಿಡ್ತು. ಅದಕ್ಕೆ ಕಾಫಿ ಕುಡಿದೆ. ಪರವಾಗಿಲ್ಲ, ಒಂದಿನಕ್ಕೆ 4-5 ಸಲ ಕುಡಿತಿದ್ದಾಳು. 1 ಸಲಕ್ಕೆ ಬಂದಿದ್ದೀನಿ. 2 ದಿನಕ್ಕೆ ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ. ಸ್ವಲ್ಪ ಬಿಡೋಣ. ಈಗ ಟೀ ಇಡ್ತಾಯಿದ್ದೀನಿ. ಅಪ್ಪಾಜಿ ಅಮ್ಮ ದೊಡ್ಡಮ್ಮಂಗೆ ನಂಗೆ 1 ಲೋಟ ಬಿಸಿನೀರು ಇಟ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ. ಗೋಬಿ ಎಲ್ಲ ತಿಂದಿದ್ದಾರೋ ವಾಕ್ ಆದಂಗಾಯಿತು, ಚೆನ್ನಾಗಿ ವಾಕ್ ಆದಂಗಾಯಿತು. ಸೊ ಎಲ್ಲ ಫುಲ್ಲು ಏನು ಜೀರ್ಣ ಆದಂಗೆ ಆಗಿದೆ ವಾಕ್ ಮಾಡಿದ್ದಕ್ಕೆ. ಇನ್ನೇನು ಊಟನೂ ನಾವು 8 ಗಂಟೆ 8:30 ಮಾಡ್ತೀವಲ್ಲ, ಸರಿ ಆಗುತ್ತೆ. ಇವಾಗ 1 ಲೋಟ ಬಿಸಿನೀರು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ಬಿಡ್ತೀನಿ. ಅವ್ರಿಗೆ ಫಸ್ಟು ಟೀ ಕೊಡಬೇಕು. ನಾನು ಫೇಸ್ ಏನೋ ನೋಡ್ತಾ ಇದ್ದೀರಾ, ಇದು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಕೊಂಡೆ ಮುಖಕ್ಕೆ. ಫೇಸ್ ವಾಶ್ ಮಾಡ್ಕೊಬಂದಲ್ವ, ಅದಕ್ಕೆ ಈ ಥರ ಇದೆ. ಚಿಕನ್ನು ಇದು ಕೃತಗೋಸ್ಕರ ಅಂತೇಳಿ ಮಾಡಿರೋದು. ಏನು ಹಸಿಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಏನು ಹಾಕಿರಲ್ಲ, ಹಾಗೆ ಮಾಡೋದು. ಸಕ್ಕತ್ತಾಗಿರುತ್ತೆ. ಕೊಡವ, ನಾನು ಹಾಕ್ಕೊಡ್ತೀನಿ. ನಿಂಗೆ ಹಾಕ್ಕೊಳಕ್ಕಾಗಲ್ಲ. ಮೊದಲು 1 ಪೀಸ್ ಅಪ್ಪಿ ತಗೋ. ಅಪ್ಪಿ ಹಾಕೋ 1 ಪೀಸು, ಮುಳೆ ಪೀಸು. ಗುಡ್ ಬೇಬಿ. ಅದು ಮೂಳೆನೇ ಕತ್ತ ಹಾಕೋಮ್ಮ. ಅದು ಮೂಳೆನೇ ಇನ್ಯಾವ ಪೀಸ್? ಅದು ಮೂಳೆನ, ಅದು ಕಂಡ ಥರ ಇರೋದು. ಕೊಡು, ಹಾಕ್ಕೊಡ್ತೀನಿ ನಾನು. ಕೊಡು ಕೃತ, ಹಾಕ್ಕೊಡ್ತೀನಿ. ನೀನೇ ಕಲಿಸ್ಕೊತೀಯಾ? ಹೇಳಿದ ಮತ್ತೆ ಕೇಳಲ್ಲ ಇವಳು, ಹಿಂಗೆ ಆಡ್ತಾಳೆ. ಸಂದು ಹಾಕು. ಹೋಮ್ವರ್ಕ್ ಮಾಡು ಅಂದರೆ ನಿದ್ದೆ ಬರ್ತಾವೆ ಅಂತ ನಾಟಕ ಹೊಡಿತಾಳೆ. ಅಲ್ಲಿ 7:20ಕ್ಕೆ
ಇದು ಮನಿಕೋತದ ಇದು ಸಣ್ಣ ಮಗ ಮನಿಕೋತಿ ಮಗನು ಬೊಂಬೆ ಇಲ್ಲ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಬರ್ಕೊಳ್ಳಿ ಊಟ ಮಾಡ್ಕೋಬೇಕ. ಋತು ಹೋಮ್ವರ್ಕ್ ಮಾಡಬೇಕಲ್ಲ ಅಂತೇಳಿ ನನಗೆ ಮಲ್ಕೋತೀನಿ ಅಂತ ಹೇಳಿ ನಾಟಕ ಹೊಡಿತಾ ಇದ್ಲು. ನಮ್ಮ ಅಮ್ಮನೂ ಮಗ ಮಲ್ಕೊಬಿಡುತ್ತೆ ಊಟ ಮಾಡಿಸ್ಬಿಡು ಬೆಳಿಗ್ಗೆ ಬೇಕಾದ್ರೆ ಎದ್ದು ಬರ್ಕೋತಾಳೆ ಅಂತ ಅಮ್ಮ ಅವಳು ನಾಟಕ ಆಡ್ತಾಳೆ ಕಣಮ್ಮ ಅಂದರೂ ಕೇಳಿಲ್ಲ. ಅಷ್ಟರಲ್ಲಿ ಮುದ್ದೆ ತಿರುಗ್ತು. ನಾವು ಕೂಡ ಊಟ ಮಾಡೋಣ ಅಂತೇಳಿ ಎಲ್ಲ ಊಟಕ್ಕೆ ಕೂತ್ಕೊಂಡು ಒಟ್ಟಿಗೆ ಜೊತೆಯಲ್ಲಿ. ನಾನಂತೂ ಸಾಂಬಾರಲ್ಲಿ ಊಟನೇ ಮಾಡಿಲ್ಲ. ಕೈಮಾ ಇದೆಯಲ್ಲ ಚಿಕನ್ ಕೈಮಾದಲ್ಲೇ ತಿಂದಿದ್ದು. ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ವಾರ ಮಾಡಬೇಕು. ನಾನು ನಿನ್ನೆ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ, ಯಾಕಂದರೆ ನೆನ್ನೆ ನೈಟು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಸಾಕಾಗಿತ್ತಲ್ಲ, ಅದಕ್ಕೆ ಬೇಗ 8:30 9 ಗಂಟೆಗೆ ಮಲ್ಕೊಬಿಟ್ಟೆ. ಮುಂಚೆ ಇಲ್ಲಿ ಹೂವಿನ ಗಿಡ ಎಲ್ಲ ಒಂಥರ ಚೆನ್ನಾಗಿ ಕಾಣೋದು. ಈ ಥರ ಮೆಸ್ ಹಾಕ್ಸಿದ್ಮೇಲೆ ಆಚೆ ಕಡೆದೇನು ಕಾಣಿಸಲ್ಲ. ಬಟ್ ಏನು ಕ್ರಿಮಿಕೀಟಗಳೆಲ್ಲ ಕಡಿಮೆ ಆಗಿದ್ದಾವೆ. ಇದೇನು ನೋಡ್ತಾ ಇದ್ದೀರಾ, ಟೀ ಟೈಮಿಂಗ್ಸಲ್ಲಿ ಸುಷ್ಮಾ ಏನು ಕುಡಿತಿದ್ದಾಳೆ ಅಂತ 6:30ಗೆ ಅಲಾರಾಮ್ ಇಟ್ಕೊಂಡು 7 ಗಂಟೆಗೆ ಎದ್ದೆ. ಪಾಪುಗೆ ಹಾಲು ಕೊಟ್ಟು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಅಮ್ಮ ಪಾತ್ರೆ ತೊಳೆದಿತ್ತು. ಪಾತ್ರೆ ಜೋಡಿಸಿ ನಾನು ಈಗ ಜೀರಾ ನೀರು ಕುಡಿತಾ ಇದ್ದೀನಿ. 7:25 ಆಗೇ ಹೋಯ್ತು ಆಲ್ರೆಡಿ. ನೋಡಿ ಜೀರಿಗೆನ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಫುಲ್ಲು ಸೀರಿಯಸ್ಸಾಗಿ ಡಯಟ್ ನಡೀತಾ ಇದೆ ಸುಷ್ಮುಂದು ಅಂತ ಹೇಳ್ಬೋದು. ಇವಾಗ ಜೀರಾ ನೀರು ಕುಡಿದ್ಬಿಟ್ಟು ಅಮ್ಮ ಕೃತಿಗೆ ಸ್ನಾನ ಮಾಡಿಸ್ತಾ ಇದೆಯಾ, ಅವಳು ಸ್ನಾನದಿಂದ ಬಂದಮೇಲೆ ಅವಳಿಗೆ ರೆಡಿ ಮಾಡಬೇಕು. ದೋಸೆ ಹಿಟ್ಟಿದೆ, ದೋಸೆ ಹಾಕಬೇಕು. ಇವತ್ತಿನ ತಿಂಡಿ ದೋಸೆ ಆಗಿದೆ. ಅಜ್ಜಿಯವರು ಬಾಯ್ ಮಾಡಿ ನಂಗೆ ಬಾಯ್ಯಾ. ಸರ್ ಅಪ್ಪ ಬರ್ತಡೇ 3ನೇ ವರ್ಷದ ಬರ್ತಡೇಗೆ ತೊಗೊಂಡು ಡ್ರೆಸ್ ಹಾಕಿದ್ದಾಳೆ ನಮ್ಮ ಕೃತು. ಅವ್ರ ಅಕ್ಕ ತಂಗಿರಿಬ್ರು ತಿಂಡಿ ತಿಂತಾ ಇದ್ದಾರೆ. ಬಾಯ್ ಬಂಗಾರಿ. ಏನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಚಿನಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ನೀನು ಇಂಗ್ಲೀಷ್ ಕಲ್ತ್ಕೋಬೇಕು ಬಂಗಾರಿ. ಹ್ಞೂ, ಇನ್ನೇನು ದೊಡ್ಡ ಪಾಪು ಆದಾಗ ಕೆಲ್ಸಕ್ಕೆ ಸೇರ್ಕೊಳ್ಳೋಕ್ಕೆ ಇಂಗ್ಲೀಷ್ ಕೇಳ್ತಾರೆ ಗೊತ್ತಾ? ಇಂಗ್ಲೀಷು ABCD ಎಸ್ ಆರ್ ನೋ ಅಂತ ಹೇಳಲ್ವಾ ನೀನು? ಇಂಗ್ಲೀಷಲ್ಲಿ ಮಾತಾಡಲ್ವಾ? ಫುಲ್ ಇಂಗ್ಲೀಷ್. ನೀನು ರಾತ್ರಿ ಹೇಳ್ತಿದ್ದಲ್ಲ ಚಿನ್ನ, ನಾನು ಏನೋ ಕೇಳಿದ್ಕೆ ಎಸ್ ಅಂತಲ್ಲ. ಎಸ್ ಅಂದರೆ ಹೌದು ಅಂತ, ನೋ ಅಂದರೆ ಇಲ್ಲ ಅಂತ. ನೋಡಿ ಜಾತ್ರೆ ಸರ ಬೇರೆ ಹಾಕಿದ್ದಾಳೆ ಫ್ರೆಂಡ್ಸ್. ನೋಡಿ ಅಲ್ಲಿ ಚಿದು ಬಾಯಿ ಮಾಡ್ತಾವಳೆ. ಚಿದು ಬಾಯಿ ಕಾಡೆ ಚಿದು. ಅವಳು ಬತ್ತಾಳ ಕಾನ್ವೆಂಟ್ಗೆ. ನೋಡಿ ಅಕ್ಕ ತಿಂಡಿ ಅಕ್ಕ ದೋಸೆ ನಿಮ್ಮನೆ. ಹಾಂ ಬತ್ತೀಯಾ? ಹುಷಾರು. ತಗೋ ಲಂಚ್ ಬ್ಯಾಗು. ಬಾಯ್ ಮಗಳು ಹುಷಾರು. ಹಾಂ ಸಿಡು ಬಂದಿದ್ದಾಳೆ ನೋಡಿ ಕೃತನ್ ಕಳ್ಸೋಕ್ಕೆ. ಬಚ್ಚಿದು ಹೋಗೋಣ ನಾವು ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲೂ ಹೊಸ ಇದ್ದಿದ್ರೆ ಇವಾಗ ಇದೇ ಥರ ತಪ್ಪೆ ಹೆಚ್ಚೋದು, ಹುಲ್ಲು ಬಾಚೋದು, ಕಲ್ಲುಗುಚ್ಚು ಕೊಡ್ಸೋದು, ಹಾಲು ಕರೆಯೋದು ಎಲ್ಲವ ಅವು ಕರಗಳು. ಆದರೆ ನಾವೇನು ಮಾಡೋದು, ಇಲ್ಲೇ ಈ ಜಾಗದಲ್ಲಿ ಹೊಸ ಕಟ್ಟಾಕೊಳ್ಳೋವು. ಕಾರಣಾಂತರಗಳಿಂದ ಅದು ಗಬ್ಬ ಆಗಲಿಲ್ಲ, ನಮಗೆ ಹುಲ್ಲಿರಲಿಲ್ಲ. ಅದೇ ಟೈಮಲ್ಲಿ ನಮ್ಮ ಸಂತು ಡೆತ್ತಾಗಿ 4-5 ತಿಂಗಳಾಗಿತ್ತು. ಹಾಗಾಗಿ ಹುಲ್ಲಿಲ್ಲ, ಅದು ಗಬ್ಬ ಆಗಿರಲಿಲ್ಲ. ಏನೇನೋ ಸಮಸ್ಯೆಗಳಿಂದ ಮಾರಾಕ್ಬಿಟ್ಟು ಇದೇ ಜಾಗದಲ್ಲಿ ನಾವು ಹಸು ಕಟ್ಟಾಕ್ತಿದ್ದು. ಬನ್ನಿ ಒಳಗಡೆ ಹೋಗೋಣ. ಅಕ್ಕ ತಂಗಿಯರು ಚಿಕನ್ ಸಾಂಬಾರಲ್ಲಿ ದೋಸೆ ತಿಂತಾಯಿದ್ರು. ಇನ್ನೂ ಮುಗಿಸಿಲ್ಲ. ಇವತ್ತು ಹೋಯ್ತಿದ್ದಂಗೆ ಬಂದ ಕಣಮ್ಮ ಬಸ್ನೋನು. ನಿಂತ್ಕೊಳ್ಳೇ ಇಲ್ಲ, 1-2 ನಿಮಿಷನೂ ನಿಂತ್ಕೊಳ್ಳಿಲ್ಲ. ಫೈನಲಿ ಸಿಂಪಲ್ ಪೂಜೆ, ರಾಯರ ಪೂಜೆ ಆಗೋಯ್ತು. ಟೈಮ್ ಬಂದು 9:50 ಆಗಿದೆ. ನಾನು ಟೀ ಕಾಫಿ ಕುಡಿದಿಲ್ವಲ್ಲ, ಅದಕ್ಕೂ ಏನೋ ಎಷ್ಟು ಹಸುವಾಗ್ತಿದೆ ಅಂದರೆ ಒಂದು 11:30-12 ಗಂಟೆ ಆಗೋಗ್ಬಿಟ್ಟೈತೇನೋ ಅನ್ನೋ ಥರ ಹಸುವಾಗ್ತಾ ಇದೆ. ಬನ್ನಿ ಇವಾಗ ನಾನು ತಿಂಡಿ ತಿನ್ನಬೇಕು. ಏನು ತಿನ್ನೋದು, ದೋಸೆ ತಿನ್ನೋದಾ ಪುಳಿಯೋಗರೆ ತಿನ್ನೋದಾ ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡೋಣ ಏನು ತಿನ್ನೋದು ಅಂತೇಳಿ. ದೋಸೆಗೆ ಇದಿಲ್ಲ, ಏನು ಚಟ್ನಿ ಇಲ್ಲ, ಚಿಕನ್ ಸಾಂಬಾರು, ಅದಕ್ಕೆ ಪುಳಿಯೋಗರೆನೇ ತಿನ್ಬೇಕು ಇವಾಗ. ಡಯಟ್ಗೋಸ್ಕರ ಕ್ಯಾರೆಟ್ ತಿಂತಾಯಿದ್ದೀನಿ. ಏನಂತ ಹೇಳಿದ್ರೆ ಇಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಏನಂದರೆ ದೋಸೆಗೆ ಚಟ್ನಿ ಮಾಡಿಲ್ಲ, ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ ಅಂತ. ತಂಗ್ಳನ್ನ ಐತೆ. ತಂಗ್ಳಣ್ಣಕ್ಕೆ ಪುಳಿಯೋಗರೆ ಕೊಚ್ಚು ಕಲಿಸ್ಕೊಳ್ಳೋಣ ಅಂದರೆ ನೆನ್ನೆ ಅನ್ನ ಊಟ ಮಾಡಿದ್ವಲ್ಲ ನೈಟು, ಚಿಕನ್ ಗೊಜ್ಜಲ್ಲಿರೋ ಅನ್ನದ ಕೈ ಎಲ್ಲ ಅದ್ರೊಳಗೆ ಹಾಕ್ಬಿಟ್ಟಿದ್ದೀವಿ ಅನ್ನೋದೊಳಗೆ. ಅದು ಕೂಡ ಚಿಕನ್ದೆಲ್ಲ ಆಗ್ಬಿಟ್ಟೈತೆ. ಅದಕ್ಕೆ ಈಗ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಬಂತು. ಅಪ್ಪಾಜಿಗೆ ದೋಸೆ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ನೋಡೋಣ,
ಸದ್ಯದ ಮಟ್ಟಿಗೆ ಇದೊಂದು ಕ್ಯಾರೆಟ್ ತಿನ್ಕೊಳ್ಳೋಣ. ಅಪ್ಪಾಜಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಏನು ಮಾಡೋದು, ಇಲ್ಲ ದೋಸೆಗೆ ಚಟ್ನಿ ಮಾಡ್ಕೊಬೇಕು, ವೆಜ್ಜು ಸಾಂಬಾರಿಲ್ಲ, ಅಥವಾ ಇಲ್ಲಾಂದರೆ ಪುಳಿಯೋಗರೆಗೆ ವೈಟ್ ರೈಸ್ ಮಾಡ್ಕೋಬೇಕು, ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೆ ಅಪ್ಪಾಜಿಗೆ ದೋಸೆ ಹಾಕ್ಕೊಳ್ಳೋಣ, ಅಷ್ಟರಲ್ಲಿ ಕ್ಯಾರೆಟ್ ತಿನ್ನೋಣ ಅಂತೇಳಿ, ಹೆಂಗಿರು ನಮ್ಮ ಡಯೆಟ್ ಆದಂಗೂ ಆಗುತ್ತೆ ಅಂತ ಹೇಳಿ ಕ್ಯಾರೆಟ್ ತಿಂತಾಯಿದ್ದೀನಿ. ನೋಡಿದ್ರೆ ನೀರು ಬಂತು, ಒಂದೇ ಅಷ್ಟ್ರಿಗೆ ನಾನು ದೊಡ್ಡಮ್ಮ ಸೇರ್ಕೊಂಡು ಮೋಟ್ರ್ ಹಾಕ್ತು. ಅಮ್ಮ ಬಟ್ಟೆ ಒಗೆಯಕ್ಕೆ ಹೋಗೈತೆ ಇನ್ನೆಲ್ಲ, ತಿಂಡಿ ಕೂಡ ತಿಂದೆ, ದೋಸೆ ತಿಂದೆ. ಇದು ಹಳೆ ನೀರು ನಲ್ಲಿ ನೀರು ಅಂತ ಕಂಡಿಡಿಯುತ್ತೆ. ಈ ಥರ ಪಾತ್ರೆಗೆ ಬಿಟ್ಕೊಂಡು ನೋಡೋದು, ಇಲ್ಲಿ ಕಾಣುತ್ತೆ ಹಸ್ರಿಗೆ ಅಥವಾ ಬಿಳ್ಳು ಕಾಣುತ್ತೆ. ಮಾಮೂಲಿ ಬೋರ್ ನೀರೇ ಬಿಟ್ಟಿದ್ದಾನೆ ಗೈಸ್, ಬೀಳ್ಗಿದ್ದಾವೆ. ಈಗ ಅಂಡೆ ಒಳಗಡೆ ಇರೋ ಚೌರ್ಗೆಗಳೆಲ್ಲ ಊದ್ಬಿಟ್ಟು ಹಿಡ್ಕೋತೀವಿ. ಏನಾದ್ರು ಹೊಳೆ ನೀರು ಬಿಟ್ಟಿದ್ರೆ ನಲ್ಲಿ ನೀರು ಹುಯ್ಯಲ್ಲ, ಇನ್ನು ಬಾಕಿದು ಖಾಲಿಯಾಗಿರೋದಕ್ಕೆ ಮಾತ್ರ ಇಟ್ಕೋತೀವಿ, ಆ ಥರ ಮಾಡ್ತೀವಿ. ಇದೊಂದು ಟೆಕ್ನಿಕ್ ನಮ್ಮದು. ನೋಡಿ ಬೀಳ್ಗಿದ್ದಾವೆ, ಬೋರ್ ನೀರು, ಕುಡಿಯೋ ನೀರೇನೆ. ನಮ್ಮ ದೊಡ್ಡಮ್ಮ ನೀರು ತತ್ತೀನಿ ಅಂತ ಹೋಯ್ತು. ಅಂಡೆ ಚೌರ್ಗೆ ಎಲ್ಲ ಖಾಲಿ ಮಾಡಿಟ್ಟಿದ್ದೀವಿ, ನೀರು ಹಿಡ್ಕೊಬೇಕು. ಈಗ ನಮ್ಮ ದೊಡ್ಡಮ್ಮ ನೀರು ತತ್ತಾರೆ, 2 ಚೌರ್ಗೆ ಒಟ್ಟಿಗೆ ಹಿಡ್ಕೊಬಂದ. ಅದಕ್ಕೆ ಬೆಳಿಕೋತೀನಿ. ಡ್ರಮ್ಮು ಖಾಲಿ ಆದರೆ ಡ್ರಮ್ಗೂ ಹಿಕ್ಕಬೇಕು. ಇಷ್ಟೊತ್ತಾಯ್ತು ನೋಡಿ ನಾನು ಕೆಲಸ ಮುಗಿಸೋ ಅಷ್ಟರಲ್ಲಿ ಅಮ್ಮನೂ ಕೂಡ ಬತ್ತು. ಬಟ್ ನಾನು ಒಳಗಡೆ ಎಲ್ಲ ಹಿಡ್ತಿದ್ದೆ, ಅಂಡೆಗೆ ಚೌರ್ಗೆ ಎಲ್ಲ ತೊಳ್ಕೊಂಡು ಕ್ಯಾನ್ಗೆ ಎಲ್ಲ ನೀರು ಹಿಡ್ದು ಎಲ್ಲ ಆಗಿತ್ತು. ತೊಟ್ಟಿ ಕಡೆಗೂ ಕೂಡ ತುಂಬಿಸಿದ್ದು, ಡ್ರಮ್ಗೆ ಹಾಕಬೇಕಿತ್ತು ಪೈಪ್ನ. ಅಷ್ಟರಲ್ಲಿ ಅಮ್ಮನೂ ಬತ್ತು. ಡ್ರಮ್ಗೆ ಪೈಪ್ ಹಾಕ್ಬಿಟ್ಟು ನೀರು ಚೆಲ್ಲಿದ್ವಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಅಪ್ಪಾಜಿ ಕೂಡ ಹಾಗೆ ಅಲ್ಲೇ ಮಲಗಿದ್ದಾರೆ, ಕೆಲಸ ಇಲ್ವಂತೆ, ಹಾಗಾಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ಗದ್ದೆ ಹತ್ರ ಏನೋ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ತಿಂಡಿ ತಿಂದು ಹಾಗೆ ಸುಮ್ಮನೆ ಮಲಗಿದ್ದಾರೆ. ನಮ್ಮ ದೊಡ್ಡಮ್ಮನೂ ಕೂಡ ಕೂತಿತ್ತು, ಇನ್ನೇನು ಕೆಲಸ ಇಲ್ಲ. ಪಾತ್ರೆ ತೊಳ್ಕೊಳ್ಳೋಣ ಅಂತೇಳಿ ಎಲ್ಲನೂ ಆಚೆ ಕಡೆ ಇಟ್ಟಿದ್ದೆ ಪಾತ್ರೆನ. ಬಟ್ ಅಮ್ಮನೇ ತೊಳಿತೀನಿ ಅಂತ ಹೇಳಿ ಹೋಯಿತು. ನಾನು ಹೇಳ್ತಾ ಇದ್ದೆ ನಾನೇ ಕೆಲಸ ಮಾಡ್ತೀನಿ ಇನ್ಮೇಲೆ, ನೀನು ಮಾಡಬೇಡ ಅಂತ ಹೇಳಿ. ಫ್ರೆಂಡ್ಸ್, ಇಷ್ಟೇ ನಿನ್ನೆ ಇವತ್ತು ಎರಡೂ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ ವ್ಲಾಗು. ನನ್ನ ಡೈಲಿ ವ್ಲಾಗ್ ಇಷ್ಟ ಆಗ್ತಿದೆಯಾ ಅಥವಾ ಬೇರೆ ಏನಾದರೂ ನಾನು ಅದ್ರ ಜೊತೆಗೆ ಆ್ಯಡ್ ಆನ್ ಮಾಡ್ಕೊಬೇಕಾ ಏನು ನನಗೇನು ಗೊತ್ತಾಗ್ತಾ ಇಲ್ಲ. ನಾರ್ಮಲಾಗಿ ಡೈಲಿ ವ್ಲಾಗೇ ಮಾಡ್ತೀನಲ್ಲ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಿಮಗೂ ಏನಾದರೂ ಬೇಜಾರಾಗ್ಬೋದೇನೋ, ತೋರಿಸಿದ್ನೇ ತೋರಿಸ್ತಾರೆ ಅಂತ ಹೇಳಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಇದೇ ರೀತಿ ಏನು ಮಾಡ್ತಾ ಇದ್ದೀನಿ ಹಾಗೆ ನಾರ್ಮಲಾಗಿ ಮಾಡ್ಕೊಂಡು ಹೋಗ್ಲಾ ಅಂತ ಹೇಳಿ ನನಗೆ ತಿಳಿಸಿ, ಓಕೆನಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ನನ್ನ ಹೊಸದಾಗಿ ಬರುವಂಥ ದಿನದ ಹೊಸ ಡೈಲಿ ವ್ಲಾಗ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್, ಕೀಪ್ ಸಪೋರ್ಟಿಂಗ್. ಬಾಯ್ ಫ್ರೆಂಡ್ಸ್.